ಸೊ ನಾ ಕೆಲವೊಂದು ಇಂಗ್ಲೀಷ್ ಪುಸ್ತಕಗಳನ್ನು ಮತ್ತೆ ನಾನು ಹೇಳ್ಬಿಡ್ತೀನಿ, ಅದನ್ನು ಇಟ್ಟಿದ್ದೆ ಸ್ವಲ್ಪ. ಇದರಲ್ಲಿ ಒಂದು ಕನ್ನಡ ಪುಸ್ತಕ ಮಿಸ್ ಆಯಿತು. ಅದೇನೆಂದರೆ ಗೊತ್ತು ಗುರಿ ಇಲ್ಲದ ಕುತೂಹಲ ಅಂತ ಹೇಳಿ ಯಶ್ಪಾಲ್ ಮತ್ತು ರಾಹುಲ್ ಪಾಲ್ರವರು. ಇದು ನ್ಯಾಷನಲ್ ಬುಕ್ ಟ್ರಸ್ಟ್ ಇದರಲ್ಲಿ ನಿಮಗೆ ಸಿಗುತ್ತೆ ಜಾಲತಾಣದಲ್ಲಿ. ಅನುವಾದಿತ ಒಂದು ಪುಸ್ತಕನೇ. ಇದರಲ್ಲಿ ಯಶ್ಪಾಲ್ ಅವರು ಬಹಳಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳ ಮೂಲಕ ವಿಜ್ಞಾನದ ಒಂದು ಪರಿಚಯವನ್ನು ನೀಡುವಂತಹ ಅದ್ಭುತವಾದ ವ್ಯಕ್ತಿಯವರು. ಲೋಕೇಶ್ ಸರ್ ಅವರಿಗೆ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಅವರ ಒಂದು ಪುಸ್ತಕ ಅದು. ಹಾಗೆ ಈಗ ನಾನು ಕೆಲವೊಂದು ಇಂಗ್ಲೀಷ್ ಪುಸ್ತಕಗಳ ಒಂದು ಪರಿಚಯ ಕೊಡ್ತೀನಿ. ನ್ಯಾಷನಲ್ ಬುಕ್ ಟ್ರಸ್ಟ್ ಅವರೇ ಹೊರತಂದಿರುವಂಥ ಇನ್ನೊಂದು ಪುಸ್ತಕ ಏನು ಅಂದರೆ ಡೈನೋಸರ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಡೈನೋಸರ್ಸ್ ಆಫ್ ಇಂಡಿಯಾ ಅಶೋಕ್ ಸಹಾನಿ ಅವರು ಬರೆದಿರುವಂಥ ಒಂದು ಪುಸ್ತಕ. ಇದು ನ್ಯಾಷನಲ್ ಬುಕ್ ಟ್ರಸ್ಟಲ್ಲಿ ಸಿಗುತ್ತೆ. ನಮ್ಮ ದೇಶದಲ್ಲಿ ಡೈನೋಸರ್ಗಳು ಇದ್ದುವು ಅನ್ನೋದಕ್ಕೆ ಹಲವಾರು ಕುರುಹುಗಳನ್ನು, ಹಲವಾರು ದಾಖಲೆಗಳನ್ನು, ಇತಿಹಾಸದ ವೈಜ್ಞಾನಿಕ ದಾಖಲೆಗಳನ್ನು ಸಹ ಅವರು ಮುಂದಿಟ್ಟು ಫಾಸಿಲ್ಸ್ಗಳ ಸ್ಟಡೀಸ್ ಎಲ್ಲ ಮಾಡಿ ಅದರ ಒಂದು ಪರಿಚಯವನ್ನು ನೀಡ್ತಾರೆ ಅಶೋಕ್ ಸಹಾನಿ ಅವರು. ಡೈನೋಸರ್ಸ್ ಆಫ್ ಇಂಡಿಯಾದರಲ್ಲಿ ಹಲವಾರು ಮಾಹಿತಿ ಸಿಗುತ್ತೆ. ಹೇಗೆ ಗುಜರಾತಿನ ಒಂದು ಭಾಗದಲ್ಲಿ, ಮುಖ್ಯವಾಗಿ ಡೆಕ್ಕನ್ ಪ್ಲಾಟೋ ಅಂತ ನಾವೇನು ಕರಿತೀವಿ, ಈ ಮಧ್ಯಪ್ರದೇಶ ಇರುವಂಥ ಭಾಗಗಳಲ್ಲಿ, ಹೈದರಾಬಾದಲ್ಲೂ ಸಹ ಡೈನೋಸರ್ಸ್ಗಳ ಒಂದು ಫಾಸಿಲ್ಸ್ ರೆಕಾರ್ಡ್ ಸಿಕ್ಕಿದೆ, ಕುರುಹುಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿನ ಅವ್ರು ಹೇಳ್ತಾರೆ. ತುಂಬ ಅದ್ಭುತವಾದಂಥ ಒಂದು ಪುಸ್ತಕ. ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ ನ್ಯಾಷನಲ್ ಬುಕ್ ಟ್ರಸ್ಟ್ ಜಾಲತಾಣದಲ್ಲಿ. ತದನಂತರ ಫಿಸಿಕ್ಸ್ ಆಫ್ ದ ಇಂಪಾಸಿಬಲ್ ಅಂತ ಹೇಳಿ ಒಂದು ಪುಸ್ತಕ ಇದೆ, ಮಿಚಿಯೋ ಕಾಕೋ ಅವರು ಬಹಳಷ್ಟು ವಿಷಯಗಳು ಈ ಸ್ಟ್ರಿಂಗ್ ಥಿಯರಿಗೆ ಸಂಬಂಧಪಟ್ಟಂಥ ಮಾಹಿತಿನೆಲ್ಲ ನೀಡ್ತಾರೆ. ಅತ್ಯಂತ ಫೇಮಸ್ ಆದ ಸೆಲೆಬ್ರಿಟಿ ಸೈಂಟಿಸ್ಟ್ ಅಂತಲೂ ಹೇಳ್ಬೋದು ಅವರು. ಭಾಳಷ್ಟು ಡಾಕ್ಯುಮೆಂಟ್ರಿಗಳಲ್ಲಿ, ಸಾಕ್ಷ್ಯಚಿತ್ರಗಳಲ್ಲಿ, ನ್ಯಾಷನಲ್ ಜಿಯೋಗ್ರಫಿ, ಡಿಸ್ಕವರಿ, ಹಾಗೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅಂತ ಏನು ಕರಿತೀವಿ ಹೊರದೇಶದಲ್ಲಿ, ಅದರಲ್ಲೂ ಸಹ ಅವರು ಬಹಳಷ್ಟು ಒಂದು ವೇದಿಕೆಯಲ್ಲಿ ಬಂದು ಮಾತನಾಡಿದ್ದಾರೆ. ಅವರ ಒಂದು ಪುಸ್ತಕ ಆಗಿದೆ ಇದು, ಫಿಸಿಕ್ಸ್ ಆಫ್ ದ ಇಂಪಾಸಿಬಲ್ ಅನ್ನೋದು. ಆಮೇಲೆ ಮಕ್ಕಳಿಗೆ ಮುಖ್ಯವಾಗಿ ವಿಜ್ಞಾನದ ಮೇಲೆ ಆಸಕ್ತಿ, ಮಕ್ಕಳು ಅಂತ ಅಲ್ಲದೆ ಸಾಧಾರಣವಾಗಿ ಸಾಮಾನ್ಯರಾದ ನಮಗೂ ಸಹ ವಿಜ್ಞಾನದ ಮೇಲೆ ಆಸಕ್ತಿ ಮೂಡಿಸುವಂಥ 2 ಅದ್ಭುತವಾದ ಪುಸ್ತಕಗಳ ಪರಿಚಯ ನಾನು ನಿಮಗೆ ಕೊಡ್ತೀನಿ. ಒಂದು ಬಂದ್ಬಿಟ್ಟು ವಾಟ್ ಇಫ್ ಅಂತ ಹೇಳಿ, ಎರಡು ಪುಸ್ತಕ ಬರೆದವರು ಒಬ್ಬರೇ ಲೇಖಕರಾಗಿದ್ದಾರೆ. ಮೊದಲನೇ ಪುಸ್ತಕ ವಾಟ್ ಇಫ್ ಅಂತೇಳಿ ರ್ಯಾಂಡಲ್ ಮನ್ರೋ ಅನ್ನೋರು ಬರೆದಿರುವಂಥ ಒಂದು ಪುಸ್ತಕ. ತುಂಬ ಅದ್ಭುತವಾಗಿದೆ ಆ ಪುಸ್ತಕ. ಓದ್ತಾ ಹೋದಷ್ಟು ನಿಮಗೆ ಒಂದು ಕುತೂಹಲ ಕೆರಳಿಸುವಂತಹ ಒಂದು ಪುಸ್ತಕ ಆಗಿದೆ ಈ ಒಂದು ವಾಟ್ ಇಫ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅದರಲ್ಲಿ ಹೀಗಾಗಿದ್ದರೆ ಅಂತೇಳಿ ನಾವು ಕನ್ನಡದಲ್ಲಿ ಅದನ್ನು ಅರ್ಥೈಸ್ಕೊಳ್ಬೋದು. ಹೀಗಾಗಿದ್ದರೆ ಏನಾಗ್ತಿತ್ತು ಅಂತ ನಾವೇನು ಹೇಳ್ತೀವೋ ಆ ಥರ ವಿಜ್ಞಾನ ಕ್ಷೇತ್ರದಲ್ಲಿ ಹೀಗಾಗಿದ್ದರೆ ಏನಾಗೋದು ವಿಜ್ಞಾನದ ಇತಿಹಾಸದಲ್ಲಿ ಅನ್ನೋಂಥ ಒಂದು ಮಾಹಿತಿನ ತುಂಬ ಚೆನ್ನಾಗಿ ಅವರು ಬರೆದಿದ್ದಾರೆ ಒಂದು ಪುಸ್ತಕದಲ್ಲಿ, ಇಂಗ್ಲೀಷ್ ಪುಸ್ತಕ ಅದು. ಆಮೇಲೆ ಇನ್ನೊಂದು ಪುಸ್ತಕ ಬಂದ್ಬಿಟ್ಟು ಅವ್ರದ್ದೇ ಲೇಖನದಲ್ಲಿ ಬಂದಂಥ ರ್ಯಾಂಡಲ್ ಮನ್ರೋ ಅವರೇ ಬರೆದಿರುವಂಥ ಪುಸ್ತಕ. ಅದು ಥಿಂಗ್ ಎಕ್ಸ್ಪ್ಲೇನರ್ ಅಂತ. ಥಿಂಗ್ ಅಂದರೆ ವಸ್ತುಗಳ ಬಗ್ಗೆ ಒಂದು ಎಕ್ಸ್ಪ್ಲೇನರ್, ಒಂದು ಡಿಸ್ಕಷನ್, ಅಂದರೆ ಒಂದು ಸುವಿಸ್ತಾರವಾಗಿ ಅದರ ಮಾಹಿತಿ ನೀಡೋದು ಅಂಥೇಳಿ. ತುಂಬ ಅದ್ಭುತವಾಗಿದೆ ಈ ಒಂದು ಪುಸ್ತಕ ಥಿಂಗ್ ಎಕ್ಸ್ಪ್ಲೇನರ್. ಯಾಕೆಂದರೆ ನನಗೆ ಬಹಳ ನೆಚ್ಚಿನ ಒಂದು ಪುಸ್ತಕ ಇದೆ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಾಧಾರಣವಾಗಿ ಒಂದೊಂದು ವಸ್ತುಗಳನ್ನು ತೊಗೊತಾರೆ, ಆ ವಸ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ. ಅಂದರೆ ಈಗ ವಾಷಿಂಗ್ ಮಿಷಿನ್ ಇದೆ ಅಂದ್ಕೊಳ್ಳೋಣ. ಆ ವಾಷಿಂಗ್ ಮಿಷಿನಲ್ಲಿ ಏನೇನು ಭಾಗಗಳಿದೆಯೋ ಅದು ನಾವು ಟೆಕ್ನಿಕಲಾಗಿ ನಾವು ನೋಡ್ತೀವಿ. ಸಾಧಾರಣವಾಗಿ ಅದರಲ್ಲಿ ನಾಸಲ್ ಅಂತ ಇರುತ್ತೆ, ವ್ಯಾಲ್ವ್ ಅಂತ ಇರುತ್ತೆ, ಅಥವಾ ಡೋರ್ ನಾಬ್ ಅಂತೆಲ್ಲ ಹೇಳ್ತೀವಲ್ಲ. ಆ ಟೆಕ್ನಿಕಲ್ ಅಂಶಗಳು ಯಾವುದೂ ಇಲ್ಲದೇ ಒಬ್ಬ ಒಂದು 3ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ ಓದುವಂಥ ಒಂದು ಮಗುಗೆ ಅದರ ಬಗ್ಗೆ ನಾವು ಪರಿಚಯ ಕೊಡಬೇಕು ಅಂದರೆ ಹೇಗೆ? ಸೊ ಈ ನೀರು ಹಾಕುವ ಜಾಗ, ಇದು ನೀರು ಹೊರಗೆ ಬರುವ ಜಾಗ, ಸೊ ಆ ಥರ ಒಂದು ಲೇಬಲ್ಸ್ ಮಾಡಿ ಅದರಲ್ಲಿ ತುಂಬ ಉಪಕರಣಗಳ ಬಗ್ಗೆ, ವಿದ್ಯುತ್ ಉಪಕರಣಗಳ ಬಗ್ಗೆ, ರಾಕೆಟ್ಗಳ ಬಗ್ಗೆ, TV ಆಗಿರ್ಬೋದು, ಸ್ಯಾಟಲೈಟ್ಗಳ ವಿಚಾರ ಆಗಿರ್ಬೋದು, ಇದೆಲ್ಲವನ್ನೂ ಸಹ ಸರಳ ಇಂಗ್ಲೀಷ್ನಲ್ಲಿ ಅಂದರೆ ಅದರ ಚಿತ್ರಗಳ ಮೂಲಕ ಪಾರ್ಟ್ ಬೈ ಪಾರ್ಟ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅರ್ಥ ಆಗುವ ರೀತಿಯಲ್ಲಿ. ಸಾಮಾನ್ಯನಿಗೂ ಸಹ ಇದು ಏನು ಅನ್ನುವಂಥದ್ದು ಅರ್ಥ ಆಗುವ ರೀತಿಯಲ್ಲಿ ಬರೆದಿದ್ದಾರೆ ಥಿಂಗ್ ಎಕ್ಸ್ಪ್ಲೇನರ್ ಅನ್ನುವಂಥ ಪುಸ್ತಕ. ಆಮೇಲೆ ದ ಸೈನ್ಸ್ ಆಫ್ ಲಿಯನಾರ್ಡೋ ಡಾ ವಿನ್ಸಿ ಅವರು ಒಬ್ಬ ಬಹುಮುಖ ಪ್ರತಿಭೆ. ತುಂಬ ಜನಕ್ಕೆ ಅವರು ಕೇವಲ ಪೇಂಟಿಂಗ್ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಿರುತ್ತೆ. ಆದರೆ ಅವರು ಈವನ್ ಒಂದು ಸ್ಕೂಲನ್ನು ನಡೆಸ್ತಾ ಇದ್ರು. ಅಲ್ಲಿ ವೆರಿಟ್ಯೂವಿಯನ್ ಮ್ಯಾನ್ ಅಂತ ನಾವೇನೀಗ ವೈದ್ಯಕೀಯ ರಂಗದಲ್ಲಿ ಒಂದು ಚಿತ್ರವನ್ನು ನಾವು ಗಮನಿಸ್ತೀವೋ, ಒಬ್ಬ ಮನುಷ್ಯ 2 ಕಾಲು ಮತ್ತು ಕೈಗಳನ್ನು ಹೀಗೆ ಅಗಲಿಸಿ ನಿಂತಿರುವಂಥ ಒಂದು ಪಾಶ್ಚರ್ ಇರುವಂಥ ಒಂದು ಪಿಕ್ಚರನ್ನು, ಒಂದು ಫೋಟೋಗ್ರಾಫನ್ನು ನೋಡ್ತೀವೋ, ಅದಕ್ಕೆ ಡಾ ವಿನ್ಸಿ ಅವರ ಒಂದು ಇದೆ, ಅದು ಕೈಯಲ್ಲಿ ಬಂದಂಥ ಒಂದು ಇದು. ಹಾಗೆ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅನಾಟಮಿ ಮತ್ತು ಫಿಸಿಯಾಲಜಿಯಲ್ಲಿ ಭಾಳಷ್ಟು ಆಸಕ್ತಿ ಇತ್ತು. ಡಾರ್ವಿನ್ರವರು ದೇಹದ ರಚನೆಗಳು, ಅಂಗಾಂಗ ರಚನೆಗಳ ಬಗ್ಗೆ ಕೂಡ ಹಲವಾರು ಡ್ರಾಯಿಂಗ್ಸ್ಗಳನ್ನು ಮಾಡಿದ್ದಾರೆ. ಎಲೆಗಳ ಬಗ್ಗೆ ಅವರು ಡ್ರಾಯಿಂಗ್ಸ್ ಮಾಡಿದ್ದಾರೆ. ಹಾಗೆ ಅವರಿಗೆ ಬಹಳ ಇನ್ನೂ ಆಳವಾಗಿ ನಾವು ಹೋಗೋದಾದರೆ ಅವರು ಸ್ಕಲ್ಪ್ಚರ್ ಕೂಡ, ಶಿಲ್ಪಿಯೂ ಕೂಡ,
ಜೇಡಿ ಮಣ್ಣನ್ನು ತೊಗೊಂಬಂದು ಅದರಲ್ಲಿ ಹಲವಾರು ರೀತಿಯಾದಂಥ ಆಕೃತಿಗಳನ್ನು ಸಹ ಅವರಿಗೆ ಮಾಡುವುದು ಭಾಳ ಇಷ್ಟ. ಆಮೇಲೆ ಆಗಿನ ಒಂದು ಕಾಲಘಟ್ಟದಲ್ಲಿ ಹಾರುವ ಯಂತ್ರ ಹೇಗಿರಬಹುದು ಅನ್ನುವಂಥದ್ದಕ್ಕೆ ಕೂಡ ಅವರೊಂದು ರೂಪುರೇಷೆಯನ್ನು ಹಾಕಿ ಅದರ ಬಗ್ಗೆ ಡಿಸೈನ್ಸನ್ನು ಸಹ, ಈ ಫ್ಲೈಟ್ ಡಿಸೈನ್ಸ್ಗಳ ಬಗ್ಗೆ ಸಹ ಅವರು ಹೆಚ್ಚು ಆಸಕ್ತಿ ತೋರಿಸಿದ್ರು ಅನ್ನುವಂಥದ್ದಕ್ಕೆ ಹಲವಾರು ಪುಸ್ತಕಗಳ ಒಂದು ರೆಫರೆನ್ಸ್ ಈ ಬುಕ್ಕಲ್ಲಿ ಸಿಗುತ್ತೆ. ಸೈನ್ಸ್ ಆಫ್ ಲಿಯನಾರ್ಡೋ ಅಂತೇಳಿ ಫ್ರಿಡ್ಜ್ ಆಫ್ ಕಾಪ್ರಾ ಅನ್ನೋರು ಬರೆದಿದ್ದಾರೆ. ಭಾಳ ತುಂಬ ಅದ್ಭುತವಾದಂಥ ಒಂದು ಪುಸ್ತಕದಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇದು ನಾನೊಂದು ಕಾಲೇಜಲ್ಲಿ ಕೆಲಸ ಮಾಡಬೇಕಾದ್ರೆ ಲೈಬ್ರರಿಯಲ್ಲಿ ಸಿಕ್ಕಿದಂಥ ಒಂದು ಪುಸ್ತಕ. ಓದಿದಾಗ ನನಗೆ ಭಾಳಷ್ಟು ಆಸಕ್ತಿ ಬಂತು, ಇನ್ನೂ ತಿಳ್ಕೊಳ್ಳೋಣ ಅವ್ರ ಬಗ್ಗೆ ಅಂತೇಳಿ. ತದನಂತರ ಈಗ ನಮ್ಮ ದೇಶದಲ್ಲಿ ನಾವು ಇಸ್ರೋ ಅನ್ನುವಂಥ ಸಂಸ್ಥೆ ಇದೆ, ಕೇಳ್ಪಟ್ಟಿರ್ತೀವಿ. ಇಸ್ರೋಗೆ ಸಂಬಂಧಪಟ್ಟಂತಹ 2 ಪುಸ್ತಕಗಳು ಓದಿದ್ದೀನಿ, ಅದರ ಒಂದು ಪರಿಚಯ ನಿಮಗೆ ನೀಡೋಕ್ಕೆ ಇಷ್ಟಪಡ್ತೀನಿ. ಒಂದು ಬಂದು ಮೈ ಆಡಿಸಿ ಅಂತ ಹೇಳಿ ಕೆ ರಾಧಾಕೃಷ್ಣನ್ ಅವರ ಒಂದು ಅವಧಿಯಲ್ಲಿ, ಇಸ್ರೋದಲ್ಲಿ ಆದಂಥ ಅವಧಿ, ಅವರ ಒಂದು ಜೀವನ ಚರಿತ್ರೆನ, ಲೈಫ್ ಸ್ಟೋರಿ, ಅದರಲ್ಲ ಅವರ ಒಂದು ಜೀವನದ ಬಗ್ಗೆ ನಿಲಂಜನ್ ರಾತ್ ಅನ್ನೋರು ಬರೆದಿದ್ದಾರೆ. ಅದರಲ್ಲಿ ಹೇಗೆ ಅವರ ಪಯಣ ಇತ್ತು, ಇಸ್ರೋದಲ್ಲಿ ಅವರು ಹೇಗೆ ಡೈರೆಕ್ಟರ್ ಆದರು, ಮಂಗಲ್ಯಾನ್ ಮಿಷನ್ಗೆ ಹೇಗೆ ಅವರು ಪ್ರಾರಂಭಿಸಿದ್ರು, ಆ ಒಂದು ಮಾಹಿತಿಗಳೆಲ್ಲ ನಿಮಗೆ ಆ ಒಂದು ಪುಸ್ತಕದಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು 2ನೇ ಪುಸ್ತಕ ಇಸ್ರೋ ಎ ಪರ್ಸನಲ್ ಹಿಸ್ಟ್ರಿ ಅಂತೇಳಿ ಅರವ್ ಮಹಮೂದನ್ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಜೊತೆ ಕೂಡ ಸೇರಿ ಹಲವಾರು ಪ್ರಾಜೆಕ್ಟ್ಸ್ಗಳಲ್ಲಿ ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇಸ್ರೋದ ಒಂದು ಇತಿಹಾಸ ಅಂತ ನಾವು ನೋಡಿದಾಗ ಇವರ ಒಂದು ಇತಿಹಾಸ ಎರಡೂ ಸಹ ಒಟ್ಟಿಗೆ ಹೋಗುವಂಥ ಒಂದು ಪಯಣದ ಹಾಗೆ ತೊಗೊಂಡು ಬರೆದಿದ್ದಾರೆ. ಅವರ ಮಾಡದಿ ಒಂದು ಪುಸ್ತಕನ ಬರೆದಿದ್ದಾರೆ, ಇಸ್ರೋ ಎ ಪರ್ಸನಲ್ ಹಿಸ್ಟ್ರಿ ಅಂತೇಳಿ. ತುಂಬ ಅದ್ಭುತವಾಗಿದೆ. ಹಲವಾರು ರೇರ್ ಫೋಟೋಗ್ರಾಫ್ಸ್ಗಳು ಸಹ ನಮಗೆ ಸಿಗುತ್ತೆ, ಇಸ್ರೋಗೆ ಸಂಬಂಧಪಟ್ಟಂಥ ಫೋಟೋಗ್ರಾಫ್ಸ್. ಹಾಗೆ ಯುವಕರಾಗಿದ್ದಾಗ ಅಬ್ದುಲ್ ಕಲಾಂ ರವರು ಹೇಗಿದ್ರು ಅನ್ನೋಂಥ ಫೋಟೋಗ್ರಾಫ್ಸ್ಗಳು ಸಹ ನಮಗೆ ಒಂದು ಪುಸ್ತಕದ ಮೂಲಕ ಸಿಗುತ್ತೆ. ಆಮೇಲೆ ನಮ್ಮ ಇದರಲ್ಲೇ ಭಾರತ ರತ್ನ ತೊಗೊಂಡಂತಹ ವಿಜ್ಞಾನಿ, ನಾವು ನಮ್ಮ ಒಂದು ಅವಧಿಯಲ್ಲಿ ತೊಗೊಂಡಂಥ ವಿಜ್ಞಾನದ ಡಾಕ್ಟರ್ ಪ್ರೊಫೆಸರ್ CNR ರಾವ್ ರವರ 2 ಪುಸ್ತಕಗಳು. ಒಂದು ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್ ಅಂತ ಹೇಳಿ, ಆಮೇಲೆ ಇನ್ನೊಂದು ಲೈಫ್ ಇನ್ ಸೈನ್ಸ್ ಅಂತ ಹೇಳಿ 2 ಪುಸ್ತಕ ಇದೆ. ಅದರಲ್ಲಿ ಅವರು ಹೇಗೆ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡ್ರು, ಅವರ ಜೀವನ ಚರಿತ್ರೆ ಏನು, ಹೇಗೆ ಅವರಿಗೆ ಒಂದು ವಿಜ್ಞಾನದ ಮೇಲೆ ಆಸಕ್ತಿ ಬಂತು, ಮುಖ್ಯವಾಗಿ ಅವರ ಒಂದು ಕ್ಷೇತ್ರ ಏನಿದೆ ಮೆಟೀರಿಯಲ್ ಸೈನ್ಸ್, ಆ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆಗಳೇನು, ಅವರು ಬರೆದಂತಹ ಹಲವಾರು ಸಂಶೋಧನಾ ಒಂದು ಪತ್ರಿಕೆಗಳು ಏನೇನಿತ್ತು, ಆ ಅಂಕಣಗಳೇನಿತ್ತು, ಅದರ ಬಗ್ಗೆ ಪರಿಚಯ, ವಿಜ್ಞಾನವನ್ನು ಹೇಗೆ ನಾವು ಬೆಳೆಸಬೇಕು ನಮ್ಮ ದೇಶದಲ್ಲಿ, ಈ ಥರದ್ದು ಹಲವಾರು ಅನಿಸಿಕೆ ಅಭಿಪ್ರಾಯಗಳು, ಮತ್ತು ಅವರು ಮಾಡುವಂಥ ಔಟ್ರೀಚ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ಹಲವಾರು ಮಾಹಿತಿನ ಈ ಒಂದು ಪುಸ್ತಕದ ಮೂಲಕ ಲೈಫ್ ಇನ್ ಸೈನ್ಸ್ ಮತ್ತು ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್ ಅನ್ನೋ 2 ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಈಗ ಮತ್ತೆ ನಾನು ವಿದೇಶಕ್ಕೆ ಹೋಗ್ತೀನಿ. ಇನ್ನೊಂದು 3 ಪುಸ್ತಕ ಇದೆ. ತುಂಬ ಜನಕ್ಕೆ ಬೋರ್ ಆಗ್ತಿರ್ಬೋದು, ಅದರಿಂದ ಒಂದು 3 ಪುಸ್ತಕಗಳನ್ನು ಹೇಳಿ ನಾನು ಮತ್ತೆ ಪ್ರಶ್ನೆಗಳು ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನು ತೊಗೊತೀನಿ. ಕೇಳುಗರಲ್ಲಿ ಸಹ ಮಾಹಿತಿಗಳಿದ್ರೆ ಮೇಲೆ ಬಂದು ಹಂಚ್ಕೊಳ್ಳಿ. ಈ 3 ಪುಸ್ತಕದ ವಿವರಣೆ ಕೊಟ್ಬಿಡ್ತೀನಿ. ಒಂದು ಪ್ರಿನ್ಸ್ಟನ್ ಯೂನಿವರ್ಸಿಟಿಯವರು ಹೊರತಂದಂತಹ ಐ ಆ್ಯಂಡ್ ಬ್ರೈನ್ ಅಂತ ಹೇಳಿ ಒಂದು ಪುಸ್ತಕ, ತುಂಬ ಅದ್ಭುತವಾದಂಥ ಪುಸ್ತಕ. ಇದು ಸೈಕಾಲಜಿ ಆಫ್ ಸೀಯಿಂಗ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಐ ಆ್ಯಂಡ್ ಬ್ರೈನ್ ಅಂತದ್ದು ಬುಕ್ಕನ್ನು ರಿಚರ್ಡ್ ಎಲ್ ಗ್ರೆಗರಿ ಅವರು ಬರೆದಿದ್ದಾರೆ. ಆ ಪುಸ್ತಕ ಕೂಡ ತುಂಬ ಅದ್ಭುತವಾಗಿದೆ, ಓದೋಕ್ಕೆ ಒಂದು ರಿಸರ್ಚ್ ಬುಕ್ ಓದಂಗಿರೋ ಫೀಲ್ ಆಗುತ್ತೆ. ಆಮೇಲೆ ಆ ಮೆಟೀರಿಯಲ್ ಕೂಡ, ಒಂದು ಪುಸ್ತಕದಲ್ಲೂ ಸಹ ಒಂದು ಹಾಳೆಗಳು ಸಹ ಅಷ್ಟು ಸಾಫ್ಟಾಗಿ, ಒಂದು ಫೋಟೋ ಪೇಪರಲ್ಲಿ ಮಾಡಿರುವಂಥ ಒಂದು ಪುಸ್ತಕದ ಒಂದು ಹಾಳೆಗಳು ಸಹ ಅಷ್ಟು ಸ್ಮೂತಾಗಿದೆ. ತುಂಬ ಅದ್ಭುತವಾದಂತಹ ಕಲರ್ ಫೋಟೋಗ್ರಾಫ್ಸ್ಗಳು ಇದರಲ್ಲಿರುತ್ತೆ. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಮತ್ತು ಬ್ರೈನಿಗೆ ಸಂಬಂಧಪಟ್ಟಂತಹ ಹಲವಾರು ಫೋಟೋಗ್ರಾಫ್ಸ್ ಇದರಲ್ಲಿದೆ. ಫಿಸಿಯೋಲಜಿ ಪ್ರಕಾರ, ಐನ ಫಿಸಿಯೋಲಜಿ, ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ಒಂದು ಮಾಹಿತಿನ ಆ ಪುಸ್ತಕದ ಮೂಲಕ ನಮಗೆ ಸಿಗುತ್ತೆ. ಆಮೇಲೆ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ನನಗೆ ಹಿಡಿಸಿದಂಥ ಒಂದು ಪುಸ್ತಕದಲ್ಲಿ ಒಂದು ಅಂದರೆ ಅದು ಈ ಪುಸ್ತಕ, ಇದು ದ ಮ್ಯಾಟರ್ಸ್ ಆಫ್ ಹಾರ್ಟ್ ಅಂತ ಹೇಳಿ ಥಾಮಸ್ ಮಾರಿಸ್ ಅವರು ಬರೆದಿದ್ದಾರೆ. ಈ ಹೃದಯ ಅಂತ ಬಂದ ತಕ್ಷಣ ನಮಗೆ ತುಂಬ ವಿಷಯಗಳು ನಮಗೆ ಗೊತ್ತಿರೋದೇನು ಅಂದರೆ, ನಾವು ಬರೀ ಅನಾಟಮಿ ಫಿಸಿಯಾಲಜಿ ಆಫ್ ಹಾರ್ಟ್ ಬಗ್ಗೆ ಮಾತ್ರ ನಾವು ಕಲ್ತಿರ್ತೀವಿ. ಆದರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೃದಯದ ಶಸ್ತ್ರಚಿಕಿತ್ಸೆ ಹೇಗಾಗುತ್ತೆ, ಅದರ ಇತಿಹಾಸ ಏನು, ಈ ಕ್ಯಾಥಿಟರ್ ಅಂದರೆ ಏನು, ಅಥವಾ ಈ ಒಂದು ಡಿಫಿಬ್ರಿಲೇಟರ್ ಅಂತ ಒಂದು ಎಕ್ವಿಪ್ಮೆಂಟ್ ಇರುತ್ತೆ, ಈ ಎದೆಗೆ ಶಾಕ್ ಕೊಡ್ತಾರೆ ಹಾರ್ಟಿಗೆ, ಅದು ಹೇಗೆ ಅದರ ಇತಿಹಾಸ ಏನು, ಯಾರದನ್ನು ಕಂಡುಹಿಡಿದ್ರು, ಅವರ ಕಥೆಗಳೇನು. ಆಮೇಲೆ ಈ ಪೇಸ್ ಮೇಕರ್ ಅಂತ ಹೇಳ್ತಾರೆ ಒಂದು ಎಕ್ವಿಪ್ಮೆಂಟ್, ಅದನ್ನು ಹಾರ್ಟಿಗೆ ಹಾಕ್ತಾರೆ. ಆರ್ಟಿಫಿಷಿಯಲ್ ಆಗಿ ಅದು ಹಾರ್ಟಿಗೆ ಮಿಡಿತವನ್ನು ಕೊಡುವಂಥ ಒಂದು ಎಲೆಕ್ಟ್ರಾನಿಕ್ ಉಪಕರಣ, ಅದು ಯಂತ್ರ. ಆ ಯಂತ್ರ ಹೇಗೆ ಅದರದ್ದು ಒಂದು ಇತಿಹಾಸ ಏನು. ಆಮೇಲೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹೇಗೆ ಮಾಡಿದ್ರು, ಮೊದಲ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹೇಗೆ ಯಶಸ್ವಿ ಆಯಿತು, ಆ ಮಾಡಿದವ್ರು ಯಾರು, ಅದರ ಒಂದು ಇತಿಹಾಸ. ಆಮೇಲೆ ಈ ಅನಿಮಲ್ಸ್ಗಳ ಮೂಲಕ, ಅಂದರೆ ಫಸ್ಟು ಪ್ರಾಣಿಗಳಿಗೆ ಈ ರೀತಿ ಹಾರ್ಟ್ ಸರ್ಜರಿಗಳನ್ನೆಲ್ಲ ಮಾಡಿ ತದನಂತರ ಮನುಷ್ಯರಿಗೆ ಅದು ಮಾಡಲಿಕ್ಕೆ ಅವರು ತೊಡಗಿಸ್ಕೊಂಡ್ರು ಅನ್ನೋಂಥ ಇತಿಹಾಸ. ಭಾಳಷ್ಟು ಫೋಟೋಗ್ರಾಫ್ಸ್ ಸಮೇತ ಈ ಒಂದು ಪುಸ್ತಕ ಇದೆ. ತುಂಬ ಅದ್ಭುತವಾದ ಪುಸ್ತಕ. ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ಸಿಗುವಂಥ ಒಂದು ಪುಸ್ತಕ ಇದಾಗಿದೆ. ದ ಮ್ಯಾಟರ್ ಆಫ್ ದಿ ಹಾರ್ಟ್ ಅಂತ ಹೇಳಿ
ಥಾಮಸ್ ಮಾರಿಸ್ ರವರು ಬರೆದಂಥ ಒಂದು ಪುಸ್ತಕ. ಕಡೆಯ ಪುಸ್ತಕ ನಾನು ಹೇಳ್ತಿದ್ದೀನಿ ಈ ಒಂದು ಸಂಚಿಕೆಯಲ್ಲಿ ಹೇಳುವಂಥ ನಾವು ಕಡೆಯ ಪುಸ್ತಕ ಏನು ಅಂದರೆ ದಿ ಇಮ್ಮಾರ್ಟಲ್ ಲೈಫ್ ಆಫ್ ಹೆನ್ರಿಯೆಟಾ ಲ್ಯಾಕ್ಸ್ ಅಂತ ಹೇಳಿ ರೆಬೆಟಾ ಶ್ರೂಲ್ಟನ್ ಅವರು ಬರೆದಿರುವಂಥ ಒಂದು ಪುಸ್ತಕ. ಇದು ನಾನು ಅಂತರ್ಜಾಲದಲ್ಲಿ ಸುಮ್ಮನೆ ಹಾಗೆ ರಿಸರ್ಚ್ ಅಂದರೆ ಸುಮ್ಮನೆ ಹುಡುಕ್ತಾ ಇರಬೇಕಾದ್ರೆ ಹೀಲಾ ಸೆಲ್ಸ್ ಅನ್ನೋವಂಥ ಒಂದು ಸೆಲ್ಸ್ ಬಗ್ಗೆ ಮಾಹಿತಿ ಸಿಕ್ತು. ಈ ಹೀಲಾ ಸೆಲ್ಸ್ ಅನ್ನೋದು ಮುಖ್ಯವಾಗಿ ವಿಶ್ವದಾದ್ಯಂತ ಎಲ್ಲಿ ಹೋಗಿ ನೀವು ಕ್ಯಾನ್ಸರ್ ರಿಸರ್ಚ್ ಆಗಿರ್ಬೋದು, ಜೀನ್ ಥೆರಪಿ, ಜೆನೆಟಿಕ್ಸ್ ಆಗಿರ್ಬೋದು, ಮತ್ತು ಯಾವುದೇ ರೀತಿಯಾದಂತಹ ನೀವು ಒಂದು ಸೆಲ್ಯುಲರ್ ಅಂದರೆ ಜೈವಿಕ ಅಂದರೆ ಜೀವಕೋಶಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಮಾಡುವುದಕ್ಕೆ ಬಳಸುವಂತಹ ಸೆಲ್ಲಲ್ಲಿ ಮುಖ್ಯವಾದ ಸೆಲ್ ಯಾವುದು ಅಂದರೆ ಈ ಒಂದು ಹೀಲಾ ಸೆಲ್ ಅಂತಾರೆ. ಆ ಹೀಲಾ ಅಂದರೆ ಯಾರು ಅಂದರೆ ಹೆನ್ರಿಯೆಟಾ ಲ್ಯಾಕ್ಸ್. ಸೊ ಅವರ ಒಂದು ಇತಿಹಾಸ ಏನು, ಹೇಗೆ ಹೀಲಾ ಸೆಲ್ ವಿಶ್ವದಾದ್ಯಂತ ಹರಡಿಕೊಂಡಿದೆ, ಆಮೇಲೆ ಈ ಒಂದು ಇದಕ್ಕೆ ಕಾರಣ ಹೇಗೆ ಬಂತು. ಅವರು ಹೆನ್ರಿಯೆಟಾ ಲ್ಯಾಕ್ಸ್ ಅನ್ನೋರು ಒಬ್ಬರು ಬ್ಲ್ಯಾಕ್ ಅಮೇರಿಕನ್ ಅವರು. ಅವರ ಒಂದು ಬಾಲ್ಯದಲ್ಲಿ ಅಂದರೆ ತುಂಬ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಬಂದ್ಬಿಟ್ಟು ಅವರ ಒಂದು ಇತಿಹಾಸದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತಾರೆ ಲೇಖಕರು. ತದನಂತರ ಅವರಿಗೆ ಒಂದು ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರ್ ಅವರಿಗೆ ಬಹಳ ಒಂದು ದೊಡ್ಡ ಮಾರಕವಾದಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಸೆಲ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ತಾರೆ. ಅವರ ಅನುಮತಿಯನ್ನು ಪಡೆಯದೇನೆ ತೊಗೊತಾರೆ. ಆ ಅನುಮತಿಯನ್ನು ಪಡೆಯದೇ ಆ ಸೆಲ್ ಸ್ಯಾಂಪಲ್ಸನ್ನು ತೊಗೊಂಡು ಅದನ್ನು ಟೆಸ್ಟ್ ಮಾಡ್ತಾ ಹೋದಾಗ ಆ ಸೆಲ್ಲು ರ್ಯಾಪಿಡಾಗಿ ಡಿವೈಡ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ಅಂದರೆ ಹಾಗೆ ಅಲ್ವಾ. ಸೊ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂದರೆ ಜೀವಕೋಶಗಳು ಒಂದು ರೀತಿಯಾದಂಥ ಹಿಡಿತವೇ, ನಿಯಂತ್ರಣವೇ ಇಲ್ಲದೆ ಅದು ಸ್ಪ್ಲಿಟ್ ಆಗ್ತಾ ಹೋದಂಗೂ ಅದು ಕ್ಯಾನ್ಸರ್ ಆಗಿ ಪರಿಣಮಿಸುತ್ತೆ ದೇಹಕ್ಕೆ ಅನ್ನುವಂಥದ್ದು. ಸೊ ಈ ಒಂದು ಸೆಲ್ಸ್ಗಳನ್ನು ಇವರ ಅನುಮತಿ ಇಲ್ಲದೇ ತಗೊಂಡು ಅದರ ಬಗ್ಗೆ ಸಂಶೋಧನೆಗಳನ್ನೆಲ್ಲ ಮಾಡ್ತಾರೆ. ತದನಂತರ ಆ ಒಂದು ಸೆಲ್ಸ್ಗಳನ್ನು ಈಗಲೂ ಸಹ ಅದು ಡಿವೈಡ್ ಆಗ್ತಾನೇ ಇದೆ. ಆ ಒಂದು ಸೆಲ್ಸನ್ನೇ ಸ್ಯಾಂಪಲ್ ಆಗೇ ತೊಗೊಂಡು ಬಹಳಷ್ಟು ವೈದ್ಯಕೀಯ ರಂಗದಲ್ಲಿ ಇರುವಂಥವರಿಗೆ ಈ ಸ್ಯಾಂಪಲ್ ಕಲೆಕ್ಷನ್ ಮಾಡೋಕ್ಕೆ ಅಥವಾ ಟೆಸ್ಟ್ ಮಾಡೋಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ತದನಂತರ ಅವರ ಒಂದು ಫ್ಯಾಮಿಲಿ ಅವರ ಹತ್ರ ಹೋಗಿ ಲೇಖಕರು ಹೋಗಿ ಮಾತನಾಡ್ತಾರೆ. ಇದರ ಬಗ್ಗೆ ಸುವಿಸ್ತಾರವಾಗಿ ಇನ್ನೂ ಬಹಳಷ್ಟು ಚರ್ಚೆಗಳು ನಡೆಯುತ್ತೆ ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ಆ ಥರ ಈ ಒಂದು ಪುಸ್ತಕದಲ್ಲಿ ಹೇಗೆ ಒಂದು ಜನಾಂಗದ ಅವರ ಒಂದು ವೈದ್ಯಕೀಯ ಸೌಲಭ್ಯಗಳು ಕೊಟ್ಟರೂ ಸಹ ಅವರಿಗೆ ಅವರ ಒಂದು ಅನುಮತಿ ಇಲ್ಲದೇ ಅದರ ಹೇಗೆ ದುಷ್ಪ್ರಯೋಗ ಮಾಡುತ್ತೆ ಒಂದು ವೈದ್ಯಕೀಯ ಸಂಸ್ಥೆ ಅಥವಾ ಒಂದು ಸರ್ಕಾರ ಅಥವಾ ಒಂದು ವೈದ್ಯಕೀಯದ ಅಂದರೆ ಡಾಕ್ಟರ್ಸ್ಗಳು ಅನ್ನುವಂಥ ಮಾಹಿತಿನ ನಮಗೆ ಅದರಲ್ಲಿ ಬೆಚ್ಚಿ ಬೀಳಿಸುವಂಥ ಹಲವಾರು ಸಂಗತಿಗಳು ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಇದು ಬಹಳ ಒಂದು ಸರಳವಾದ ಓದು, ಇಂಗ್ಲೀಷ್ನಲ್ಲಿ ನಾವು ಓದ್ಕೊತ ಹೋಗ್ಬೋದು. ಭಾಳಷ್ಟು ಸರಳವಾಗಿ ನಮಗೆ ಹಲವಾರು ಮಾಹಿತಿ ಕೊಡುವಂಥ ಒಂದು ಪುಸ್ತಕ ಆಗಿದೆ. ಇದು ನಾನೀಗ ಪಟ್ಟಿ ಮಾಡಿದಂತಹ ಪುಸ್ತಕಗಳ ಪರಿಚಯನ ನಾನು ನಿಮಗೆ ಕೊಟ್ಟಿದ್ದೀನಿ. ಈಗ ಕೇಳುಗರು ತುಂಬ ಜನ ಇದ್ದೀರಾ. ತಮ್ಮ ಒಂದು ಪುಸ್ತಕಗಳ ಅಂದರೆ ನೀವು ಓದಿರುವಂಥ ಪುಸ್ತಕಗಳ ಪರಿಚಯ ಇದ್ರೂ ಸಹ ನೀವು ನೀಡಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಮಾಹಿತಿನೆಲ್ಲ ನೀವು ಕಲೆ ಹಾಕಿದ್ದೀರಾ ಅಥವಾ ಕೇಳಿಸ್ಕೊಂಡಿದ್ದೀರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೂ ಸಹ ನೀವು ಇಲ್ಲಿ ವ್ಯಕ್ತಪಡಿಸಿ. ಪ್ರವೀಣ್ ಅವರು ಬಂದಿದ್ದಾರೆ. ನಮಸ್ಕಾರ ಪ್ರವೀಣ್, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಸ್ ಅವರು ಬಹಳ ಅದ್ಭುತವಾಗಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿರೂಪಣೆ ಮತ್ತೆ ಪೀಠಿಕೆಯನ್ನು ಹಾಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸರ್, ತುಂಬಾ ಚೆನ್ನಾಗಿ ಬಂತು ನಿಮ್ಮ ಇಂಟ್ರೊಡಕ್ಷನ್. ನಾನು ವೃತ್ತಿಯಿಂದ ಒಬ್ಬ ವಿಜ್ಞಾನಿ. ಈಗ ಗ್ಲಾಸ್ಗೋವ್ನಲ್ಲಿ UK ಒಂದು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ನನ್ನ ಒಂದು ಪರ್ಸ್ಪೆಕ್ಟಿವ್ನ ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನನಗೆ ಏನಾಗ್ತಿದೆ ಅಂತಂದ್ರೆ, ನಾನು ಯಾವ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಫೀಲ್ಡ್ನ ಒಂದೇ ಒಂದು ಸಣ್ಣ ಆಸ್ಪೆಕ್ಟ್ನ ಬಗ್ಗೆ ಹಗಲು ರಾತ್ರಿ ನಿರಂತರವಾಗಿ ನಾವು ಇದನ್ನ ರಿಸರ್ಚ್ ಮಾಡ್ತಾ ಇರ್ತೇವೆ, ಸಂಶೋಧನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಸೈನ್ಸ್ನ ಬೇರೆ ವಿಭಾಗಗಳಲ್ಲಿ ಏನು ಐ ಥಿಂಕ್ ಡ್ರಾಪ್ ಆದ್ರು ಅನ್ಸುತ್ತೆ ಸರ್. ಮತ್ತೆ ಜಾಯ್ನ್ ಆಗಿ ಸರ್ ಪ್ರವೀಣ್ ಸರ್. ನೆಟ್ ಪ್ರಾಬ್ಲಮ್ ಸರ್. ಮಾತಾಡಿ. ಸಾರಿ, ಬೇರೆ ವಿಭಾಗಗಳಲ್ಲಿ ಏನು ಸಂಶೋಧನೆ ನಡೀತಾ ಇದೆ ಅನ್ನೋದೇ ಗೊತ್ತಾಗುತ್ತೆ ನಮ್ಗೆ. ಈ ಒಂದು ಹೈಪರ್ ಸ್ಪೆಷಲೈಸೇಷನ್ ಅಂತ ಏನ್ ಕರೀತಾರೆ, ಇದನ್ನ ನಾವು ಮೆಡಿಸನ್ ಮಟ್ಟಕ್ಕೆ ನಾವು ಕೇಳಿರ್ತೇವೆ.
ಮೆಡಿಸನ್ ನಲ್ಲಿ ಈಗ ಕಣ್ಣಿನ ಡಾಕ್ಟರ್ಗೆ ಬೇರೆ ಇದು ಗೊತ್ತಾಗೋದಿಲ್ಲ, ಮತ್ತೊಂದು ಅಂಗವನ್ನ ಸ್ಪೆಷಲೈಸ್ಡ್ ಮಾಡ್ಕೊಂಡಿರೋರಿಗೆ ಮತ್ತೊಂದು ಗೊತ್ತಾಗೋದಿಲ್ಲ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿಯೂ ಕೂಡ ಸೈನ್ಸ್ ನಲ್ಲಿ ಕೂಡ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಫಿಸಿಕ್ಸ್ ನಲ್ಲೇ ಕೆಲಸ ಮಾಡ್ತಿರೋರಿಗೆ, ಫಾರ್ ಎಕ್ಸಾಂಪಲ್ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಕೆಲಸ ಮಾಡ್ತಿರೋ ಅಂದ್ರೆ ಖಗೋಳ ವಿಜ್ಞಾನದ ಬಗ್ಗೆ, ಖಗೋಳ ಭೌತಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಿರೋರಿಗೆ ಬೇರೆ ಬಯೋಫಿಸಿಕ್ಸ್ ಏನಿದೆ, ಜೀವ ಭೌತಶಾಸ್ತ್ರ, ಅದೇನು ಗೊತ್ತಿರೋದಿಲ್ಲ. ಸೊ ಆ ರೀತಿಯಾಗಿ ಇವತ್ತು ನಾವು ನೋಡ್ತೀವಿ. ಆ ರೀತಿಯಾಗಿ ಒಂದು ಸಿಚುವೇಶನ್ ಇದೆ. ಹಾಗಿರ್ಬೇಕಾದ್ರೆ ನಾನು ಓದ್ತಾ ಕೇವಲ ಫಿಸಿಕ್ಸ್ ನ ಕೆಲವೊಂದು ಇದನ್ನ ಪುಸ್ತಕಗಳನ್ನ, ಟೆಕ್ನಿಕಲ್ ಪುಸ್ತಕಗಳನ್ನ ಓದ್ಕೊಂಡು ಬಂದವು. ಫಿಸಿಕ್ಸ್ ಮಿಕ್ಕಿದ ವಿಜ್ಞಾನ ಕ್ಷೇತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾದದ್ದು. ಯಾಕೆಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಬಹಳ ಮಹತ್ವ ನಾವು ಕೊಡ್ತೇವೆ. ಅಂದ್ರೆ ಈಗ ರಸಾಯನಶಾಸ್ತ್ರ ಇರ್ಬೋದು ಅಥವಾ ಜೀವಶಾಸ್ತ್ರ ಇರ್ಬೋದು, ಅಲ್ಲಿ ಮಾಹಿತಿಯನ್ನ ಕಲೆ ಹಾಕೋದು ಬಹಳ ಮುಖ್ಯವಾಗಿರ್ತದೆ. ಫಿಸಿಕ್ಸ್ ನಲ್ಲಿ ನೀವು ಅಂತ ಹೆಚ್ಚು ಮಾಹಿತಿಯನ್ನು ನೀವು ಕಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಕೆಲವು ಲಾಸ್ಗಳು ಅಥವಾ ನಿಯಮಗಳನ್ನ ಇಟ್ಕೊಂಡು ಎಲ್ಲವನ್ನೂ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಆ ರೀತಿ ಇರ್ಬೇಕಾದ್ರೆ ನಿಮ್ಗೆ ಏನಾಗ್ತದೆ, ಪ್ರಾಬ್ಲಮ್ ಸಾಲ್ವಿಂಗ್ಗೆ ನೀವು ಹೆಚ್ಚು ಮಹತ್ವವನ್ನು ಕೊಡ್ಬೇಕಾಗ್ತದೆ. ಇಲ್ಲಿ ಸ್ಪೀಕರ್ಸ್ ಪ್ಯಾನಲ್ ನಲ್ಲಿ ಆಡಿಯನ್ಸ್ ನಲ್ಲಿ ಕೃಷ್ಣ ಪ್ರಸಾದ್ ಸರ್ ಇದ್ದಾರೆ, ಅವರು ಫಿಸಿಕ್ಸ್ ಲೆಕ್ಚರರ್, ಅವ್ರು ನನ್ಗಿಂತ ಜಾಸ್ತಿ ಹೇಳ್ಬೋದು ಇದ್ರ ಬಗ್ಗೆ. ಆದ್ರೆ ನಾನು ನನ್ನದೇ ಒಂದು ಡೆವಲಪ್ಮೆಂಟ್ ಅಥವಾ ಕರಿಯರ್ ಪ್ರೋಗ್ರೆಷನ್ ನೋಡೋದಾಗ್ತದೆ. ಸೊ ಇದೇ ಆಗಿದ್ದು, ಪ್ರಾಬ್ಲಮ್ ಸಾಲ್ವಿಂಗ್ಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತೇವೆ ಕಂಪೇರ್ ಟು ಸೇ ಕೆಮಿಸ್ಟ್ರಿ ಆರ್ ಎನಿ ಆಫ್ ದ ಲೈಫ್ ಸೈನ್ಸಸ್. ಹಾಗಾಗಿ ಏನಾಗತ್ತೆ ಅಂದ್ರೆ ನಮ್ಮಲ್ಲಿರೋದೇನು, ಮೆಕ್ಯಾನಿಕ್ಸ್ಗೆ ನ್ಯೂಟನ್ಸ್ ಲಾಸ್ ಇದೆ. ಆಮೇಲಿಂದ ಅದೇ ನೀವು ಅಡ್ವಾನ್ಸ್ ಲೆವೆಲ್ಗೆ ಹೋದ್ರೆ ಸ್ಪೆಷಲ್ ರಿಲೇಟಿವಿಟಿದು ಕೆಲವೊಂದು ಲಾಸ್ಗಳಿದೆ, ಅದು ಮೆಕ್ಯಾನಿಕ್ಸ್ ಮಟ್ಟದಾಯ್ತು. ಆಪ್ಟಿಕ್ಸ್ ಮಟ್ಟಕ್ಕಾದ್ರೆ ಇದು ಬರುತ್ತೆ ನಿಮ್ಗೆ ಫರ್ಮಾಸ್ ಲೀಸ್ ಪ್ರಿನ್ಸಿಪಲ್, ಅದಾಯ್ತು. ಮತ್ತೆ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ಸ್ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ಗೆ, ಅದಾಯ್ತು. ಆಮೇಲೆ ಥರ್ಮೋಡೈನಾಮಿಕ್ಸ್ಗೆ 3-4 ಲಾಸ್ ಬರುತ್ತೆ, ಅದಾಯ್ತು. ಅಷ್ಟೇ. ಇದಿಷ್ಟನ್ನು ನಾನು ಪಾಠ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ, ಒಬ್ಬ ಬುದ್ಧಿವಂತ ಸೆಕೆಂಡ್ PUC ಚೆನ್ನಾಗಿ ಅಧ್ಯಯನ ಮಾಡಿರುವಂತ ಮಗು ಇದೆ, ನಾನು ಇದನ್ನ 2 ಅವರಲ್ಲಿ ಪಾಠ ಮಾಡ್ತೀನಿ ಅಷ್ಟೇ. ಸೊ ಅಲ್ಲಿಗೆ ಹೆಚ್ಚು ಕಮ್ಮಿ ಏನು ಕಾಲೇಜ್ ಲೆವೆಲ್ ನ ಫಿಸಿಕ್ಸ್ ಇದೆ ಅದು ಮುಗ್ದೇ ಹೋಯ್ತು ಆ 2 ಅವರ್. ಇನ್ನು ಮಿಕ್ಕಿದೆಲ್ಲ ಏನಿದೆ ಫಿಸಿಕ್ಸ್ ನಲ್ಲಿ ಅದಷ್ಟು ಪ್ರಾಬ್ಲಮ್ ಸಾಲ್ವ್. ಸೊ ಈ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಮತ್ತೆ ಲೈಫ್ ಸೈನ್ಸಸ್ಗೆ ವಿಭಿನ್ನವಾದದ್ದು. ಸೊ ಈ ರೀತಿ ಇರೋದ್ರಿಂದಾಗಿ ನಮಗೆ ಏನಾಗುತ್ತೆ ಫಿಸಿಕ್ಸ್ ನಲ್ಲಿ ಅಂತಂದ್ರೆ, ಒಂದು ಫಾರ್ಮುಲಾವನ್ನ ಬೇರೆ ಬೇರೆ ರೀತಿಯಾಗಿ ಹೇಗೆ ನೋಡೋದು, ಮತ್ತೆ ಇದನ್ನ ಫಾರ್ಮುಲಾವನ್ನ ನಾವು ಯಾವ ರೀತಿ ಬೇರೆ ಬೇರೆ ಸನ್ನಿವೇಶಗಳಿಗೆ ಸ್ವಲ್ಪ ಮಾರ್ಪಾಟು ಮಾಡಿಕೊಂಡು ಅಳವಡಿಸ್ಕೋಬಹುದು, ಇದಕ್ಕಷ್ಟೇ ನಾವು ಮಹತ್ವ ಕೊಡ್ತಾ ಹೋಗ್ತೀವಿ. ಆದ್ರೆ ಆ ಫಾರ್ಮುಲಾವನ್ನ ಡಿರೈವ್ ಮಾಡಿರ್ತಾರಲ್ಲ, ಫಾರ್ಮುಲಾವನ್ನ ಮೊದಲನೇ ಬಾರಿಗೆ ಬರೆದಿರ್ತಾರಲ್ಲ, ಅವರು ಯಾವ ರೀಸನ್ಸ್ ಇಟ್ಕೊಂಡು, ಇಂಟ್ಯೂಷನ್ ಅಂತ ನಾವೇನು ಇಂಗ್ಲಿಷ್ ಪದ ಉಪಯೋಗಿಸ್ತೀವಿ, ಆ ಇಂಟ್ಯೂಷನ್ ಏನಿತ್ತು ಅವರಿಗೆ ಈ ಒಂದು ಫಾರ್ಮುಲಾವನ್ನು ಡಿರೈವ್ ಮಾಡಿ, ಆ ಇಂಟ್ಯೂಷನ್ ಅನ್ನೋದು ಎಲ್ಲ ಒಂದ್ ಕಡೆ ಮಿಸ್ ಆಗ್ತಾ ಹೊರಟೋಗುತ್ತೆ. ಅಷ್ಟೇ ಅಲ್ಲ, ಇದು ಈ ಏನೋ ಒಂದು ನಾವು ಪ್ರಕ್ರಿಯೆಯನ್ನು ನಾವು ಓದಿರ್ತೇವೆ, ಅದನ್ನ ಅರ್ಥ ಮಾಡ್ಕೊಂಡಿರ್ತೇವೆ, ಅದ್ರ ಮೇಲೆ ಪರೀಕ್ಷೆಯನ್ನು ಕೊಟ್ಟು ಒಳ್ಳೆ ಅಂಕನು ತಗೊಂಡಿರ್ತೇವೆ. ಆದ್ರೆ ಆ ಪ್ರಕ್ರಿಯೆ ಯಾಕೆ ಅದೇ ರೀತಿಯಾಗಿ ನಡೀತಾ ಇದೆ, ಅದು ಬೇರೆ ರೀತಿಯಾಗಿ ನಡೆಯೋದಕ್ಕೆ ಸಾಧ್ಯವಿಲ್ವಾ, ಈ ರೀತಿಯಾದಂತ ಪ್ರಶ್ನೆಗಳನ್ನೆಲ್ಲ ನಾವು ಹೆಚ್ಚು ಮಾಡಿರೋದಿಲ್ಲ ಯಾವಾಗ ನಾವು ವಿದ್ಯಾರ್ಥಿಗಳಾಗಿರ್ತೇವೆ ಅವಾಗ. ಸೊ ಹಾಗಾಗಿ ಏನಾಗ್ತದೆ, ಈ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡುವಂತ ಪುಸ್ತಕಗಳು ಅಂದ್ರೆ ಒಬ್ಬ ಒಂದು ಫೀಲ್ಡ್ ನಲ್ಲಿ, ಭೌತಶಾಸ್ತ್ರದ ಫೀಲ್ಡ್ ನಲ್ಲಿ ಸಾಕಷ್ಟು ಅಂದ್ರೆ ಅಟ್ಲೀಸ್ಟ್ ಒಂದು PUC BSc ಮಟ್ಟಕ್ಕೆ ಅಧ್ಯಯನ ಮಾಡಿರುವಂತವರಿಗೆ ಬೇಕಾಗುವಂತ ಕೆಲವೊಂದು ಪುಸ್ತಕಗಳು ನಮ್ಮಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ನಾನು ಹೇಳ್ಬೇಕು ಅಂದ್ರೆ ಜಾರ್ಜ್ ಗ್ಯಾಮೋ ಅವರ 1, 2, 3 ಇನ್ಫಿನಿಟಿ ಅನ್ನೋ ಒಂದು ಪುಸ್ತಕ ಏನಿದೆ, ಅದು ನನಗೆ ನಾನು MSc ಮಾಡ್ತಾ ಅದನ್ನ ಓದಿದ್ದು.
ಅದು ನನಗೆ ಬಹಳ ಒಂದು ರೀತಿ ಅದರ ನಂತರ ಸಾಕಷ್ಟು ಪ್ರಕ್ರಿಯೆಗಳನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಹೇಳೋದಾದ್ರೆ ನಮ್ಮ ಫೈನ್ಮನ್ ಲೆಕ್ಚರ್ಸ್ BSc ಮಟ್ಟಕ್ಕೆ ಬೈಬಲ್ ಫಿಸಿಕ್ಸ್ ಮಾಡೋರಿಗೆ. ಫೈನ್ಮನ್ ಲೆಕ್ಚರ್ಸ್ ಅನ್ನ ಕೂಡ ನಾವು ಇದೇ ರೀತಿಯಾಗಿ ನೋಡ್ಬೋದು. ಅದು ಕೇವಲ ಒಂದು ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲ, ಈ ರೀತಿಯಾಗಿ ಇಂಟ್ಯೂಷನ್ ಅಂತ ನಾನು ಏನ್ ಹೇಳಿದೆ, ಆ ಇಂಟ್ಯೂಷನ್ ಅನ್ನ ವಿದ್ಯಾರ್ಥಿಗಳಿಗೆ ಮತ್ತೆ ಯಾರು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಫಿಸಿಕ್ಸ್ ಅನ್ನ ಅವರಿಗೆ ತಲುಪಿಸುವಂತ ಒಂದು ಪುಸ್ತಕ ಫೈನ್ಮನ್ ಲೆಕ್ಚರ್ಸ್. ನಂಗೆ ಇನ್ನೊಂದು ಸಂತೋಷದ ಸಂಗತಿ ಏನು ಅಂತಂದ್ರೆ, ನಮ್ಮ PhD ಮೇಸ್ಟ್ರು ಶರತ್ ಅನಂತಮೂರ್ತಿಗಳು, ಅವರು ಶ್ರೀಯುತರಾದಂತ ದ್ವಾರಾನಂತಮೂರ್ತಿಗಳ ಪುತ್ರರು, ಅವರು ಮತ್ತೆ ಅವರ ತಂಡದವರು ಈ ಇಡೀ ಮೂರು ಪುಸ್ತಕ ಇದೆ ಫೈನ್ಮನ್ ಲೆಕ್ಚರ್ಸ್. ಆ 3 ಪುಸ್ತಕಗಳನ್ನ ಕನ್ನಡಕ್ಕೆ ಈಗ ಸಾಕಷ್ಟು 2-3 ವರ್ಷಗಳಿಂದ ಅನುವಾದ ಮಾಡಲಿಕ್ಕೆ ನಿಂತಿದ್ದಾರೆ. ಆ ಅನುವಾದ ಪೂರ್ತಿ ಆಗಿದೆ ಅಂತ ಇತ್ತೀಚೆಗಷ್ಟೇ ಕೇಳ್ಪಟ್ಟೆ. ಸೊ ಆ ಒಂದು ಕನ್ನಡದ ಫೈನ್ಮನ್ ಲೆಕ್ಚರ್ಸ್ ಅನುವಾದ ಹೊರಕ್ಕೆ ಬರಲಿದೆ ಸದ್ಯದ್ರಲ್ಲಿ. ಅದು ಇಲ್ಲಿ ಎಲ್ಲ ಮೇಸ್ಟ್ರುಗಳು ಮೇಡಮ್ಗಳು ಇರೋದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ. ಅದು ನಮ್ಮ ಕರ್ನಾಟಕದ ಮೂಲೆಗಳಿಗೂ ತಲುಪಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಒಂದು ಉಪಯೋಗ ಆಗ್ಲಿ, ಅವರು ಫಿಸಿಕ್ಸ್ ಅನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗ್ಲಿ ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಇನ್ನು ಮುಂದೆ ನಾನು ಸಾಕಷ್ಟು ಹೇಳೋದಿದೆ, ಅದನ್ನ ಬೇರೆ ಒಂದು ಸಮಯದಲ್ಲಿ ವಿಚಾರ ಹಂಚ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್.